ನಮಸ್ಕಾರ ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಜಾತಿ ಜನಗಣತಿ ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು, ನನ್ನ ಅಭಿಪ್ರಾಯ ನಾನು ಹೇಳಿದ್ದೇನೆ ಅಷ್ಟೇ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ. ಪುರಸಭೆ ಅಧ್ಯಕ್ಷರ ವಿರುದ್ಧ ಭ್ರಷ್ಟಾಚಾರ ಆರೋಪ, ಸ್ಥಳೀಯ ಶಾಸಕರ ಕುಮ್ಮಕ್ಕಿಗೆ ಖಂಡನೆ, ಸ್ವಪಕ್ಷೀಯರಿಂದಲೇ ಪ್ರತಿಭಟನೆ. ಕೇಂದ್ರದ ಬೆಲೆ ಏರಿಕೆಗೆ ಖಂಡನೆ, ಜಿಲ್ಲಾದ್ಯಂತ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ, ಎನ್ಡಿಎ ವಿರುದ್ಧ ಆಕ್ರೋಶ. ಆಯಾ ರಾಜ್ಯ ಸರ್ಕಾರಗಳು ಸಾಮಾನ್ಯವಾಗಿ ಜಾತಿ ಗಣತಿ ನಡೆಸುವುದು ವಾಡಿಕೆ. ಹಾಗಾಗಿ ಈಗ ನಡೆಸಲಾಗಿರುವ ಜಾತಿ ಗಣತಿ ರಾಜ್ಯ ಸರ್ಕಾರಕ್ಕೆ ಬಿಟ್ಟದ್ದು ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದರು. ಕಲಬುರಗಿಯಲ್ಲಿಂದು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಪ್ರತಿಯೊಂದು ರಾಜ್ಯದಲ್ಲಿ ಸರ್ಕಾರಗಳು ಜಾತಿ ಗಣತಿ ಮಾಡಿಕೊಳ್ಳುತ್ತವೆ. ಇದು ಕೇಂದ್ರ ಸರ್ಕಾರದಿಂದ ಮಾಡಿರುವಂತದ್ದಲ್ಲ. ಹಾಗಾಗಿ ರಾಜ್ಯದ ಸಚಿವ ಸಂಪುಟದಲ್ಲಿ ಏನು ಹೊರಗೆ ಬರುತ್ತದೋ ಎಂಬುದನ್ನು ನೋಡಬೇಕಿದೆ ಎಂದರು. ಇಷ್ಟಕ್ಕೂ ರಾಜ್ಯದ ಜಾತಿ ಗಣತಿ ವರದಿಯಲ್ಲಿ ಏನೆಲ್ಲ ಅಂಶಗಳಿವೆ ಎಂಬುದು ಇನ್ನೂ ನಿಖರವಾಗಿ ನನಗೆ ಗೊತ್ತಿಲ್ಲ. ನಾನು ಸಹ ವರದಿ ನೋಡಿಲ್ಲ. ಜಾತಿ ಗಣತಿ ಬಗ್ಗೆ ವಿರೋಧ ವ್ಯಕ್ತವಾಗುತ್ತಿದೆ, ಆದರೆ ಇದು ನನ್ನ ಅಭಿಪ್ರಾಯ ಅಷ್ಟೇ ಎಂದು ಸಮಜಾಯಿಷಿ ನೀಡಿದರು. ನೋಡಿ, ಅದು ರಾಜ್ಯ ಸರ್ಕಾರ ಕೊಟ್ಟಿದ್ದು. ಕೇಂದ್ರ ಸರ್ಕಾರ ವತಿಯಿಂದ ನಡೆದಂಥದ್ದು. ರಾಜ್ಯ ಸರ್ಕಾರದವ್ರು ಏನು ನಿರ್ಣಯ ಮಾಡ್ತಾರೋ ಡಿಸ್ಕಸ್ ಮಾಡಿ ಕ್ಯಾಬಿನೆಟ್ನಲ್ಲಿ ಏನು ಹೊರಗೆ ಬರ್ತಾರೋ ಮತ್ತು ಆ ರಿಪೋರ್ಟು ಕೂಡ ನಾವು ನೋಡಿಲ್ಲ. ನಾವು ನೋಡಿ ಅದನ್ನು ರಾಜ್ಯ ಸರ್ಕಾರಕ್ಕೆ ಸ್ವಪಕ್ಷೀಯರೇ ಪುರಸಭೆ ಅಧ್ಯಕ್ಷರಿಂದ ಭ್ರಷ್ಟಾಚಾರ ನಡೆಯುತ್ತಿದೆ, ಇದಕ್ಕೆ ಸ್ಥಳೀಯ ಶಾಸಕ ಹುಲ್ಲಳ್ಳಿ ಸುರೇಶ್ ಕುಮ್ಮಕ್ಕು ನೀಡುತ್ತಿದ್ದಾರೆ ಎಂದು ಆರೋಪಿಸಿ ಕಾಂಗ್ರೆಸ್ ಮುಖಂಡರು ಪ್ರತಿಭಟನೆ ನಡೆಸಿದರು. ಬೇಲೂರು ಪಟ್ಟಣದ ಬಸವೇಶ್ವರ ವೃತ್ತದ ಬಳಿ ಪುರಸಭೆ ಅಧ್ಯಕ್ಷರಾಗಿರುವ ಕಾಂಗ್ರೆಸ್ ಪಕ್ಷದವರೇ ಆದ ಎಆರ್ ಅಶೋಕ್ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ದೌರ್ಜನ್ಯ ದಬ್ಬಾಳಿಕೆ ಖಂಡಿಸಿ ತೀವ್ರ ವಾಗ್ದಾಳಿ ನಡೆಸಿದರು. ಈ ವೇಳೆ ಮಾತನಾಡಿದ ಮಾಜಿ ಸಚಿವ ಬಿ ಶಿವರಾಮ್, ಪುರಸಭೆಯಲ್ಲಿ ಆಡಳಿತ ದುರ್ಬಲವಾಗಿದ್ದು ಅಧ್ಯಕ್ಷರು ದುರಾಡಳಿತ ನಡೆಸುತ್ತಿರುವುದು ಖಂಡನೀಯ. ಪುರಸಭೆಯಲ್ಲಿ ನಡೆಯುತ್ತಿರುವ ದೌರ್ಜನ್ಯ ದಬ್ಬಾಳಿಕೆ ಮಾಡುತ್ತಿರುವುದು ಖಂಡನೀಯ. ಪುರಸಭೆಯಲ್ಲಿ ನಡೆಯುತ್ತಿರುವ ದೌರ್ಜನ್ಯ ದಬ್ಬಾಳಿಕೆ ಮಾಡುತ್ತಿರುವುದರ ವಿರುದ್ಧ ಇಂದು ಪಕ್ಷಾತೀತವಾಗಿ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡುತ್ತಿದ್ದೇವೆ. ಕಾನೂನು ಪ್ರಕಾರ ಖಾಸಗಿಯವರಿಗೆ ಸೇರಿದ ಹೆಚ್ಚುವರಿಯಾಗಿರುವ ಖಾತೆಯನ್ನ ಪುರಸಭೆ ಕೂಡಲೇ ರದ್ದು ಮಾಡಬೇಕು. ಈ ಖಾತೆ ಶಾಸಕರ ಪ್ರಭಾವದಿಂದಾಗಿ ಆಗಿರುವುದು. ಏಕೆಂದ್ರೆ ಅವರು ಬಿಜೆಪಿಯವರು, ಇದು ಎಲ್ಲರಿಗೂ ಗೊತ್ತಾಗಿದೆ. ಬಿಜೆಪಿ ವ್ಯಕ್ತಿಗಳ ಪ್ರಭಾವದಿಂದ ಜನಸಾಮಾನ್ಯರಿಗೆ ದೊರಕುವ ಸವಲತ್ತು ದೊರಕುತ್ತಿಲ್ಲ. ಶಾಸಕರು ಪುರಸಭೆ ಮಳಿಗೆ ವಿಚಾರವನ್ನ ಜಿಲ್ಲಾಧಿಕಾರಿ ಮುಖ್ಯಾಧಿಕಾರಿಗೆ ಪತ್ರ ಬರೆದು ಮಳಿಗೆ ಇರುವವರಿಗೆ ಮಳಿಗೆ ಕೊಡಬೇಕು. ಅದಕ್ಕೆ ಕೆಲವು ಷರತ್ತು ಹಾಕಿ ಪತ್ರ ಬರೆಯುತ್ತಾರೆ, ಒಂದಕ್ಕೂ ತಾಳೆ ಇಲ್ಲ ಎಂದರು. ತಮಗೆ ಅರಿವಾಗುತ್ತೆ, ಅಲ್ಲಿ ಇವರೆಲ್ಲ ಮಹಿಳೆಯರು ಇರ್ತಕ್ಕಂಥದ್ದು ಹನುಮಂತ ನಗರ. ಆ ನಗರದಲ್ಲಿ ಒಂದು ರಸ್ತೆನ ಓಡಿಪಿನಲ್ಲಿ ತೆಗಿತಾರೆ. ಮಾತಾಡ್ಬೇಡ್ರಿ, ರಸ್ತೆ ಅಲ್ಲ. ಆ ರಸ್ತೆನ ಮಾಡಬೇಕಾಗಿದ್ರು ಕೂಡ ಕಾನೂನಾತ್ಮಕವಾಗಿ ಅಳತೆ ಮಾಡಿಸೋದ್ರ ಮೂಲಕ ಕಲ್ಲುಗಳನ್ನು ಹಾಕಿ ನೋಟಿಸ್ ಕೊಟ್ಟು ಅದನ್ನ ರಸ್ತೆನ ಅಗಲೀಕರಣ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗಿ ಎಲ್ಲರಿಗೂ ಅನುಕೂಲ ಸಾರ್ವಜನಿಕವಾಗಿ. ಆದರೆ ಯಾವುದೂ ಮಾಡಲಿಲ್ಲ. ಮುನ್ಸಿಪಾಲಿಟಿಯವರು ಸೀದೆ JCB ಇಟಾಚಿ ತಗೊಂಡೋದ್ರು, ಧ್ವಂಸ ಮಾಡ್ಕೊಂಡು ಬರ್ತಾನೆ ಇದ್ರು. ಅಲ್ಲಿ ತೆಂಗಿನ ಮರಗಳು ಮತ್ತೆ ಇನ್ನ ಇದೆ, ಅವನ್ನ ಕಡಿದು ಹಾಕಿದ್ದಾರೆ. ಪಾಪ ಈ ಬಡವರ ಮಹಿಳೆಯರ ಮನೆ, ಟಾಯ್ಲೆಟ್ಗಳು, ಬಚ್ಚಲ ಮನೆಗಳು, ಕಾಂಪೌಂಡು ಎಲ್ಲರೂ ಸೀದಾ ಧ್ವಂಸ ಮಾಡ್ಕೊಂಡು ರಸ್ತೆ ಮಾಡ್ಕೊಂಡು ಹೋಗಿ. ಇದಕ್ಕೇನು ಹೇಳಬೇಕು? ಕಾನೂನು ವಿರೋಧ ಚಟುವಟಿಕೆ ಅಂತ ಹೇಳಬಹುದಾ ಬಹಿರಂಗವಾಗಿ? ಈ ಒಂದು ಚಟುವಟಿಕೆ ಮುನ್ಸಿಪಾಲಿಟಿನಲ್ಲಿ ನಡೀತಾ ಇದೆ ಅಂದ್ರೆ ಇದಕ್ಕೆ ಎಲ್ಲೋ ಒಂದು ಕಡೆ ಬೇರೆಯವರ ಕುಮ್ಮಕ್ಕಿದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಸೈಯದ್ ತೌಫೀಕ್, ರಾಜ್ಯ ಕರ್ಮಚಾರಿ ಆಯೋಗದ ಅಧ್ಯಕ್ಷ MR ವೆಂಕಟೇಶ್, ಪುರಸಭೆ ಸದಸ್ಯರಾದ ಶಾಂತಕುಮಾರ್, ದಾನಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿ ಖಂಡಿಸಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ನಗರದಲ್ಲೂ ಪ್ರತಿಭಟನೆ ನಡೆಸಿದರು.
ಆರಂಭದಲ್ಲಿ ವಿಜಯನಗರದ ಆದಾಯ ತೆರಿಗೆ ಇಲಾಖೆ ಎದುರು ಪ್ರತಿಭಟನೆ ನಡೆಸಿದ್ರು. ಅದಕ್ಕೂ ಮುನ್ನ ಎತ್ತಿನ ಗಾಡಿ ಹಾಗೂ ಸಿಲಿಂಡರ್ ಹೊತ್ತು ಯುವ ಕಾಂಗ್ರೆಸ್ ಮುಖಂಡರು ಹಾಗೂ ಮಹಿಳೆಯರು ಪ್ರತಿಭಟನಾ ಮೆರವಣಿಗೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ವೇಳೆ ಮಾತನಾಡಿದ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ರಂಗಸ್ವಾಮಿ, ಕೇಂದ್ರ ಸರ್ಕಾರ ನಿರಂತರವಾಗಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡುತ್ತಲೇ ಇದೆ. ಅಡುಗೆ ಅನಿಲ, ಸಿಮೆಂಟ್, ಕಬ್ಬಿಣ, ಇಂಧನ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ದಿನೇ ದಿನೇ ಹೆಚ್ಚಳವಾಗುತ್ತಿದೆ. ಜನರಿಗೆ ಸಮೃದ್ಧಿ ಜೀವನದ ಭರವಸೆ ನೀಡಿ ಅಧಿಕಾರಕ್ಕೆ ಬಂದ ಬಿಜೆಪಿ ಸರ್ಕಾರ ಅವಧಿಯುದ್ದಕ್ಕೂ ಜನವಿರೋಧಿ ಆಡಳಿತ ನಡೆಸುತ್ತಿದೆ ಎಂದು ದೂರಿದರು. ಕಾಂಗ್ರೆಸ್ ಸರ್ಕಾರ ಇದ್ದಂಥ ಮನಮೋಹನ್ ಸಿಂಗ್ ಇದ್ದಂಥ ಸರ್ಕಾರದಲ್ಲಿ ಗ್ಯಾಸ್ ಬೆಲೆ 414 ರೂಪಾಯಿ ಇತ್ತು. ಇವಾಗಿನ ರೈಟ್ ನೋಡಿದ್ರೆ 1050 ರೂಪಾಯಿ ಆಗಿದೆ ಗ್ಯಾಸ್ಗೆ. ಮತ್ತು ಪ್ರತಿನಿತ್ಯ ಮನುಷ್ಯರು ಮನೆ ಕಟ್ಟತಕ್ಕಂಥ ಮನೆಗೆ ಗೃಹೋಪಯೋಗಿಗೆ ಬಳಸ್ತಕ್ಕಂಥ ಸಿಮೆಂಟ್ ಬೆಲೆ 250 ರೂಪಾಯಿ ಇದ್ದಂಥ ಸಿಮೆಂಟ್ ಬೆಲೆ ಇವತ್ತು 450 ರೂಪಾಯಿ ಆಗಿದೆ. ಕಬ್ಬಿಣದ ಬೆಲೆ ಅದೇ ರೀತಿ 35 ರೂಪಾಯಿದಂಥ ಕೆಜಿ ಕಬ್ಬಿಣದ ಬೆಲೆ ಇವತ್ತು 75 ರೂಪಾಯಿ ಆಗಿದೆ. ಅದೇ ರೀತಿ ಹಿಂದೆ ಮನಮೋಹನ್ ಸಿಂಗ್ ಇದ್ದಂಥ ಸಂದರ್ಭದಲ್ಲಿ ಫ್ರೀ ಸಿಮ್ ಕಾರ್ಡ್ ಅಂತ ಕೊಡ್ತಾಯಿದ್ರು, ಲೈಫ್ ಟೈಮ್ ಸಿಮ್ ಅಂತ ಹೇಳ್ಬಿಟ್ಟು. ಅದೇ ಇವಾಗ ಒಂದು ತಿಂಗಳಿಗೆ ಒಂದು ಸಿಮ್ನಲ್ಲಿ ಯೂಸ್ ಮಾಡಬೇಕಂತ ಹೇಳಿದ್ರೆ 350 ರೂಪಾಯಿ ಕಟ್ಟಬೇಕು. ಜನಗಳಿಂದ ಸುಲಿಗೆ ಮಾಡ್ತಾಯಿದ್ದಾರೆ ಕೇಂದ್ರ ಸರ್ಕಾರದವರು. ಮತ್ತು ಅದೇ ರೀತಿ ಪೆಟ್ರೋಲ್ನೂ ಅಷ್ಟೇ, ಕಚ್ಚಾ ತೈಲ ಬೆಲೆ ಮನಮೋಹನ್ ಸಿಂಗ್ ಇದ್ದಂಥ ಸಂದರ್ಭದಲ್ಲಿ ಒಂದು ಬ್ಯಾರಲ್ಗೆ 119 ರೂಪಾಯಿ ಇತ್ತು. ಅವತ್ತು ಪೆಟ್ರೋಲ್ ರೇಟು 65 ರೂಪಾಯಿ ಇತ್ತು ಸರ್ಕಾರದಲ್ಲಿ. ಆದರೆ ಇವತ್ತು ಕಚ್ಚಾ ತೈಲದ ಬೆಲೆ ಕುಸಿತ ಕಂಡಿದೆ. ಕೇವಲ ಒಂದು ಬ್ಯಾರಲ್ಗೆ 65 ರೂಪಾಯಿ, ಆದರೆ ಪೆಟ್ರೋಲ್ ಬೆಲೆ 100 ರೂಪಾಯಿ ದಾಟಿದೆ. ಹಂಗಾಗಿ ಪ್ರತಿಭಟನೆಯಲ್ಲಿ ಯುವ ಕಾಂಗ್ರೆಸ್ ಮುಖಂಡರಾದ ರವಿಕಿರಣ್, ಸಮೀರ್ ಪಾಷಾ, ಶರತ್, ಸಾಮಾಜಿಕ ಜಾಲತಾಣ ವಿಭಾಗದ ವಿನೋದ್ ಕುಮಾರ್, ಸಕಲೇಶ್ಪುರ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಜಿ ಪುನೀತ್ ಸೇರಿದಂತೆ ಇತರರು ಹಾಜರಿದ್ದರು. ಅಂಗವೈಫಲ್ಯತೆ ಶಾಪವಲ್ಲ, ಹುಟ್ಟಿದ ಮಗುವಿಗೆ ಎಲ್ಲಾ ಅಂಗಗಳು ಸರಿಯಾಗಿ ಮಾಡಿದರೆ ತಾಯಿಗೆ ಅದುವೇ ದೊಡ್ಡ ಆಸ್ತಿ ಎಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಹೇಳಿದರು. ನಗರದ ಸಾಲ್ಗಮಿ ರಸ್ತೆಯಲ್ಲಿರುವ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯಲ್ಲಿಂದು ವಿಶ್ವ ಆರೋಗ್ಯ ದಿನಾಚರಣೆ ಅಂಗವಾಗಿ ಶ್ರವಣ ದೋಷವುಳ್ಳ ಬಾಲಕ ಬಾಲಕಿಯರಿಗೆ ಉಚಿತ ಶ್ರವಣ ಸಾಧನ ವಿತರಿಸಿ ಬಳಿಕ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ತಮ್ಮ ತಂದೆ ತಾಯಿ ತಮಗಾಗಿ ಏನೂ ಆಸ್ತಿ ಮಾಡಿಲ್ಲ ಎಂಬ ದೂರುಗಳು ನ್ಯಾಯಾಲಯಗಳಲ್ಲಿ ಇರುವುದನ್ನು ನಾವು ಕಾಣಬಹುದು. ಆದರೆ ತಮಗೆ ಜನ್ಮ ನೀಡಿ ಉತ್ತಮ ಶಿಕ್ಷಣ, ಆರೋಗ್ಯ ಕಲ್ಪಿಸಿದರೆ ಅದಕ್ಕಿಂತ ಇನ್ಯಾವುದೇ ನಿರೀಕ್ಷೆ ಇಟ್ಟುಕೊಳ್ಳಬಾರದು. ದೇಹದಲ್ಲಿ ತಮಗೆ ಕೊರತೆ ಇರುವ ಅಂಗಗಳ ಬಗ್ಗೆ ಲೆಕ್ಕಿಸಬಾರದು. ತಮಗೆ ಇರುವ ಅಂಗಗಳನ್ನೇ ಬಳಸಿಕೊಂಡು ಸಾಧನೆಯ ಶಿಖರದತ್ತ ತಮ್ಮ ಗುರಿ ಇರಬೇಕು. ಹಾಗಿದ್ದಾಗ ಪ್ರತಿಯೊಬ್ಬರು ಏನನ್ನಾದರೂ ಸಾಧಿಸಲು ಸಾಧ್ಯ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಯೋಚಿಸಿ ತಮ್ಮ ಗುರಿ ಮುಟ್ಟುವ ನಿಟ್ಟಿನಲ್ಲಿ ಮುಂದಾಗಬೇಕು ಎಂದು ಕರೆ ನೀಡಿದರು. ಏನೂ ಫಲಾಪೇಕ್ಷೆ ಇದೆ, ನನ್ನ ಮಗು ಅಂತಂದ್ಬಿಟ್ಟು ಬಹಳ ಪ್ರೀತಿಯಿಂದ ಅಕ್ಕರೆಯಿಂದ ಏನೇನು ಕೊಡಿಸ್ಬೇಕು ಕೇಳಿಕೆಲ್ಲ ಕೊಟ್ಟು ನಮ್ಮನ್ನು ಬೆಳೆಸಿರ್ತಾರೆ. ನಾವು ಅವ್ರನ್ನ ಈಗ ನೋಡ್ಕೋಬೇಕು, ನಮ್ದಲ್ವಾ ಇವಾಗ ಅವರು ಇಡೀ ವಯಸ್ಸಲ್ಲಿದ್ದಾಗ ನಮ್ದು ಅಲ್ವಾ ಕೆಲಸ, ಅದ್ ಕೆಲಸ ನಮ್ದು ಕರ್ತವ್ಯ. ನಾವು ಅವ್ರನ್ನ ಅದೇ ರೀತಿ ಮಕ್ಕಳನ್ನ ಹೇಗೆ ನೋಡ್ಕೊಂಡ್ರು ಅದೇ ರೀತಿ ನಾವು ಅವ್ರನ್ನ ಪಾಲನೆ ಪೋಷಣೆ ಮಾಡಬೇಕು. ಅವ್ರು ಎಷ್ಟು ಸತಿ 100 ಸತಿ ಅವ್ರೇನು ಮುದಿಗೂವೆ 100 ಸತಿ ಯಾಕೆ ಕೇಳ್ತೀಯ, 100 ಸತಿ ಅದು ಅರ್ಥ ಆಗಲ್ವ, ಕೇಳಿಸ್ಕೊಳ್ಳಲ್ವ. ಎಷ್ಟು ಅವ್ರು ಬರ್ತಾರೆ ನಮ್ಮ ಅವರೆಲ್ಲ ಹಿರಿಯ ನಾಗರಿಕರು, ಅವ್ರು ಹೇಳಿದ್ರೆ ಬಹಳಷ್ಟು. ನಾನು ಅದಕ್ಕೆ ಇದುವರೆಗೆ ನನ್ನ ಕೋರ್ಟಲ್ಲಿ ಏನು ಇತ್ಯರ್ಥ ಆಗಿದೆ ಎಲ್ಲಾನು ಅಡ್ವೊಕೇಟ್ ಕೇಳಿದ್ದೀನಿ, ಎಲ್ಲಾನು ಇನ್ ಫೇವರ್ ಆಫ್ ದ ಸೀನಿಯರ್ ಸಿಟಿಸನ್ ಓನ್ಲಿ. ನೀವು ಏನೋ ಮಾಡ್ಬೋದು, ನಾನು ಮಾತ್ರ ಡಿಸೈಡ್ ಮಾಡೋದು, ನೀವು ಬೇಕಾದ್ರೆ ಬರ್ಕೊಳ್ಳಿ, ನಾನು ಡಿಸೈಡ್ ಮಾಡೋದು ಸೀನಿಯರ್ ಸಿಟಿಸನ್ ಪರವಾಗಿ ಮಾತ್ರ. ಅದಕ್ಕೋಸ್ಕರ ಕಾಯ್ದೆ ಇದೆ. ಏನಕ್ಕೆ ಸೀನಿಯರ್ ಸಿಟಿಸನ್? ಈಗ ತಂದೆ ತಾಯಿ ನೋಡ್ಕೊಳ್ಳೋಕೆ ದಾನಪತ್ರ ಬೇಕಾ? ಚೆನ್ನಾಗಿದ್ದಾಗ. ಕಾರ್ಯಕ್ರಮದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಜಿಲ್ಲಾ ಸಭಾಪತಿ ಎಚ್ಪಿ ಮೋಹನ್, ಉಪಸಭಾಪತಿ ಡಾಕ್ಟರ್ ವೈಎಸ್ ವೀರಭದ್ರಪ್ಪ, ಶ್ರವಣಶಾಸ್ತ್ರ ತಜ್ಞರಾದ ಶ್ರುತಿ, ನಿರ್ದೇಶಕರಾದ ಎಸ್ಎಸ್ ಪಾಷಾ ಸೇರಿದಂತೆ ಇತರರು ಇದ್ದರು. ಶಾಲಾ ಶಿಕ್ಷಕರು ಹಲವು ಸಮಸ್ಯೆಗಳಿಂದ ಬಳಲುತ್ತಿದ್ದು ಅವುಗಳ ನಿವಾರಣೆಗೆ ತಾನು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ವಿಧಾನ ಪರಿಷತ್ ಸದಸ್ಯ ಕೆ ವಿವೇಕಾನಂದ ಭರವಸೆ ನೀಡಿದರು. ಎಸ್ಎಸ್ಎಲ್ಸಿ ಪರೀಕ್ಷಾ ಮೌಲ್ಯಮಾಪನ ನಡೆಯುತ್ತಿರುವ ನಗರದ ವಿವಿಧ ಶಾಲೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಂದು ಹಾಸನದ ವಿವಿಧ ಎಸ್ಎಸ್ಎಲ್ಸಿ ಪರೀಕ್ಷಾ ಮೌಲ್ಯಮಾಪನ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಅಲ್ಲಿನ ಶಿಕ್ಷಕರು ತಮ್ಮ ಸಮಸ್ಯೆಗಳ ಬಗ್ಗೆ ಹೇಳಿಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಎನ್ಪಿಎ ಶಿಕ್ಷಣ ನೀತಿ ತೆಗೆದುಹಾಕಿ OPS ಜಾರಿ ಮಾಡುವ ಬಗ್ಗೆ ಹಲವರ ಒತ್ತಾಯ ಇದೆ. ಇದಲ್ಲದೆ ಕಾರ್ಯನಿರತ ಶಿಕ್ಷಕರಿಗೆ 2 ವರ್ಷದಿಂದ ವೈದ್ಯಕೀಯ ವೆಚ್ಚದ ಮರುಪಾವತಿಯಾಗಿಲ್ಲ. ಇದರಿಂದ ಶಿಕ್ಷಕರಿಗೆ ಬಹಳ ತೊಂದರೆಯಾಗುತ್ತಿದೆ. ಕೂಡಲೇ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಶಿಕ್ಷಕರ ವೈದ್ಯಕೀಯ ಮರುಪಾವತಿ ಮಾಡಬೇಕು. ಇದಲ್ಲದೆ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರಿಗೆ ಬಡ್ತಿ ವಿಚಾರದಲ್ಲೂ ಅನ್ಯಾಯವಾಗಿರುವುದು ಕಂಡುಬಂದಿದೆ. ಇದನ್ನು ಕೂಡ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ನಮ್ಮ ಟೀಚರ್ಸ್ದು SSLCದು ವ್ಯಾಲ್ಯುವೇಷನ್ ಸೆಂಟ್ರಲ್ಲಿ 5 ಸೆಂಟ್ರುಗಳಲ್ಲಿ 5 ಹಿಂದಿ ಸೇರಿ 6 ಸೆಂಟ್ರುಗಳಲ್ಲಿ ನಾನು ಭೇಟಿ ಕೊಟ್ಟು ಅವ್ರ ಕುಂದುಕೊರತೆಗಳನ್ನು ವಿಚಾರಿಸಿ ಹೋಗೋಣ ಅಂತ ನಾನು ಇವತ್ತು ಈಗ ಆಲ್ರೆಡಿ 3 ಸಂತ್ ಫಿಲಾಮಿನೋ ಸೆಂಟ್ರಿಗೆ ಹೋಗಿದ್ದೆ, CKCಗೆ ಹೋಗಿದ್ದೆ, ಸಂಡ್ ಜೋಸೆಫ್ಗೆ ಬಂದಿದ್ದೀನಿ ಇವತ್ತು, ರಾಯಲ್ ಅಪೋಲೋ, ವಿಜಯ, ಕ್ರೈಸ್ಟ್
ಇಷ್ಟು ಶಾಲೆಗೆ ಹೋಗಿ ನಾನು ಅವರ ಟೀಚರ್ಸ್ಗಳು ಏನು ಕೊರತೆಗಳಿದ್ದವು ಅಂತ ನಾನು ಕೇಳಕ್ಕೆ ಬಂದಿದ್ದೀನಿ ಸರ್ ಇವತ್ತು. ಎಲ್ಲ ಖುಷಿಯಾಯಿತು ಸರ್. ಎಲ್ಲ ಟೀಚರ್ಸ್ಗಳು ಎಲ್ಲ ಅವ್ರ ಸಮಸ್ಯೆಗಳು ಹಂಚ್ಕೊಂಡಿದ್ದಾರೆ. ಇಷ್ಟು ದಿನ ನಾವು ಓಟ್ ಹಾಕ್ತಿದ್ದೋ ಸರ್, ಓಟ್ ಹಾಕಿ 6 ವರ್ಷದ ಮೇಲೆ ಬರ್ತಿದ್ರು ಓಟ್ ಕೇಳೋಕ್ಕೆ. ಈಗ ನೀವು ಗೆದ್ದಾದ ಮೇಲೆ ನಮ್ಮ ಕುಂದುಕೊರತೆ ಕೇಳಕ್ಕೆ ಬಂದಿರೋದ್ರಿಂದ ನಮಗೆಲ್ಲ ಸಂತೋಷ ಆಯಿತು ಅಂತ ಈ ವೇಳೆ ಪ್ರೌಢಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಬಸವರಾಜ್, ಜಿಲ್ಲಾ ಉಪನ್ಯಾಸಕರ ಸಂಘದ ಅಧ್ಯಕ್ಷ ಸುರೇಶ್, ಹಿರಿಯ ಉಪನ್ಯಾಸಕ ಮಂಜೇಗೌಡ, ಹರೀಶ್, ಶಾಂತರಾಜ್, ಅನಂತರಾಜ್ ಸೇರಿದಂತೆ ಇತರರು ಹಾಜರಿದ್ದರು. ಅರಸೀಕೆರೆ ಸಿಡಿಪಿಒ ಶಂಕರಮೂರ್ತಿ ಅವರನ್ನ ಕೆಲಸದಿಂದ ವಜಾ ಮಾಡುವಂತೆ ಆಗ್ರಹಿಸಿ ಕರ್ನಾಟಕ ಅಂಗನವಾಡಿ ನೌಕರರ ಸಂಘದವರು ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರತಿಭಟನಾಕಾರರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಹಿಳೆಯರ ಒಟ್ಟು ಸರ್ವಾಂಗೀಣ ಕಲ್ಯಾಣಕ್ಕಾಗಿ ಕೆಲಸ ಮಾಡಬೇಕು. ಆದರೆ ಐಸಿಡಿಎಸ್ ಅಡಿ ದುಡಿಯುವ ಅಂಗನವಾಡಿ ನೌಕರರು ಸಂಪೂರ್ಣ ಮಹಿಳೆಯರೇ ಆಗಿದ್ದಾರೆ. ಆದರೆ ಅರಸೀಕೆರೆಯಲ್ಲಿ ಸಿಡಿಪಿಒ ಆಗಿ ಬಂದ ಶಂಕರಮೂರ್ತಿ ಎಂಬುವರು ಅಂಗನವಾಡಿ ನೌಕರರ ಪೀಡಕನಾಗಿದ್ದಾನೆ. ಇಲಾಖೆಯಿಂದ ಅಂಗನವಾಡಿ ಕಾರ್ಯಕರ್ತರ ಖಾತೆಗೆ ಬರುವ ಪ್ರತಿ ತಿಂಗಳ ಹಣದಲ್ಲಿಯೂ ಪಾಲು ಕೊಡಲೇಬೇಕು. ಬಾಡಿಗೆ ಹಣ, ಹೊಸ ಅಂಗನವಾಡಿ ಕೇಂದ್ರಗಳ ನಿರ್ವಹಣೆಗೆ ಕೊಡುವ ಹಣದ ಮಾರ್ಚ್ ಕಂತಿನಲ್ಲಿ 10 ಅಂಗನವಾಡಿಗಳಿಗೆ 3,000 ರೂಪಾಯಿಗಳಂತೆ ಹಾಕಿ ಪ್ರತಿ ಕೇಂದ್ರದಿಂದ 2,500 ರೂಪಾಯಿ ವಾಪಸ್ ತೆಗೆದುಕೊಂಡಿದ್ದಾರೆ ಎಂದು ಆರೋಪಿಸಿದರು. ನಾವು ಕಳೆದ ತಿಂಗಳು ಉಪನಿರ್ದೇಶಕರಿಗೆ ಮನವಿಗಳನ್ನ ಕೊಟ್ಟಿದ್ವಿ. ಏನೆಲ್ಲ ಸಮಸ್ಯೆಗಳಿದೆ ಅದನ್ನು ಪಟ್ಟಿ ಮಾಡಿ ಮನವಿ ಕೊಟ್ಟಿದ್ವಿ. ಆದರೆ 20 ದಿನ ಆಯಿತು, ಇದುವರೆಗೂ ಏನೂ ಕ್ರಮ ತಗೊಳ್ಳಿಲ್ಲ, ಅವ್ರ ಮೇಲೆ ಏನು ವಜಾನೂ ಆಗಲಿಲ್ಲ. ಹಾಗಾಗಿ ನಾವು ಇವತ್ತು ಇಲ್ಲಿ ಹೋರಾಟ ಮಾಡ್ತಾಯಿದ್ದೀವಿ. ಆ ಒಳಗಡೆ ಏನು ಅವರ ವಿಚಾರಗಳು ಅಂತಂದರೆ, ಇವತ್ತು ಗರ್ಭಿಣಿ ಬಾಣಂತಿಯರಿಗೆ ಮೊಟ್ಟೆ ಹಣ, ತರಕಾರಿ ಹಣನ ಹಾಕ್ತಾರೆ. ಅದನ್ನು ವರ್ಕರ್ ಅಕೌಂಟಿಗೆ ಹಾಕ್ಬಿಟ್ಟು ಅದನ್ನು ಡ್ರಾ ಮಾಡಿ ಮತ್ತೆ ವಾಪಸ್ ತಗೊಳ್ಳೋ ಅಂಥದ್ದು ಇವರ ಪ್ರವೃತ್ತಿ. ಅದ್ರ ಜೊತೆಗೆ 2 ವರ್ಷದಿಂದ ಹೊಸ ಅಂಗನವಾಡಿಗಳಾಗಿದೆ. ಹೊಸ ಅಂಗನವಾಡಿಗಳಾಗಿ ಅಲ್ಲಿ ಅಂಗನವಾಡಿಗಳನ್ನ ಓಪನ್ ಮಾಡ್ದಲೇ ಯಾರ್ದೋ ಒಂದು ಖಾತೆಗೆ ಹಣ ಹಾಕಿ 2 ವರ್ಷದಿಂದ ಒಂದು ಅಂಗನವಾಡಿ ಕೇಂದ್ರಕ್ಕೆ 6,000 ರೂಪಾಯಿ ಬಾಡಿಗೆ. 2 ವರ್ಷದಿಂದ ಅವರು ಆ ಹಣನ ಅವರೇ ವಾಪಸ್ ಪಡಿತಾ ಇದ್ದಾರೆ. ಮತ್ತು ಹಿಂದೆನೂ ಕೂಡ ನಾನು ಡಿಸೆಂಬರ್ 17ರಲ್ಲಿ ಹೋರಾಟ ಆದಾಗಲೂ ಹೇಳಿದ್ದೆ, ಭಾಗ್ಯಲಕ್ಷ್ಮಿ ಬಾಂಡ್ ಬಂದಿರೋರಿಗೆ ಇವತ್ತು ಹಣನ ತಗೋತಾ ಇದ್ದಾರೆ ಅಧಿಕಾರಿಗಳು. ಹೆಂಗೆ ಅಂದರೆ, ಅಂಗನವಾಡಿ ಕಾರ್ಯಕರ್ತರಿಗೆ ಹೇಳೋದು 2,000 ರೂಪಾಯಿ ನೀನು ಅವ್ರ ಹತ್ರ ಇಸ್ಕೊಡ್ಬೇಕು ನನಗೆ ಅಂತ. ಆದರೆ ಅವರು ಕೇಳಿದಾಗ ಫಲಾನುಭವಿಗಳು ಪಬ್ಲಿಕ್ ಬಂದು ಅವ್ರ ಹತ್ರ ಗಲಾಟೆ ಮಾಡಿದ್ದಾರೆ. ಪ್ರತಿಭಟನೆಯಲ್ಲಿ ಒಕ್ಕೂಟದ ಅಧ್ಯಕ್ಷರಾದ ಎಸ್ ವರಲಕ್ಷ್ಮಿ, ಪ್ರಧಾನ ಕಾರ್ಯದರ್ಶಿ ಸುನಂದಾ ಎಚ್ಎಸ್, ಜಿಲ್ಲಾಧ್ಯಕ್ಷರಾದ ಎಂಬಿ ಪುಷ್ಪ, ಎಂ ಮಂಜುಳಾ, ಜಿಪಿ ಶೈಲಜಾ, ಕೆಪಿ ವೀಣಾ ಸೇರಿದಂತೆ ಮೊದಲಾದವರು ಹಾಜರಿದ್ದರು. ಅಕ್ರಮವಾಗಿ ವಶಕ್ಕೆ ಪಡೆದಿರುವ ಜಮೀನನ್ನು ಬಿಡಿಸಿಕೊಡುವಂತೆ ಆಗ್ರಹಿಸಿ ತಾಲೂಕಿನ ದುದ್ದ ಹೋಬಳಿಯ ಅಟ್ಟಾವರ ಹೊಸಳ್ಳಿ ಗ್ರಾಮದ ಕರಿಗೌಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಏಕಾಂಗಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಕರಿಗೌಡ, ನನ್ನ ಹೆಸರಿನಲ್ಲಿ ಮಂಚೇನಹಳ್ಳಿ ಕಾವಲು ಗ್ರಾಮದ ಸರ್ವೆ ನಂಬರ್ 2ರಲ್ಲಿ 1.38 ಗುಂಟೆ ಜಮೀನು ಇದ್ದು, ಇದು ನನ್ನ ತಂದೆ ಕಾಯಿಲೆ ಇದ್ದ ವೇಳೆ ನೋಡಿಕೊಳ್ಳಲು ಹಾಸನದ ಬೋನಹಳ್ಳಿ ವಾಸಿ ಬಿಕೆ ಪರಮೇಶ್ ಅವರಿಗೆ ವಹಿಸಿಕೊಟ್ಟಿದ್ರು. ಆದರೆ ಪರಮೇಶ್ ಅವರು ನಮ್ಮ ತಂದೆಯವರಿಗೆ ಮದ್ಯ ಸೇವನೆ ಮಾಡಿಸಿ ನನಗೆ ಗೊತ್ತಿಲ್ಲದ ರೀತಿಯಲ್ಲಿ ಸರ್ವೆ ನಂಬರ್ 2 ಜಮೀನನ್ನ ಪರಮೇಶ್ ಅವರ ಸಂಬಂಧಿಯಾದ ಬಿಟೇಹಳ್ಳಿ ಗ್ರಾಮದ ಚಂದ್ರಶೇಖರ್ ಎಂಬುವರಿಗೆ ಕುತಂತ್ರದಿಂದ ಹಳೆ ಸರ್ವೆ ನಂಬರ್ ತಿದ್ದುಪಡಿ ಮಾಡಿಸಿ 21/2 ಎಂಬುದಾಗಿ ಖಾತೆ ಮಾಡಿಸಿ ಕೊಟ್ಟಿದ್ದಾರೆ. ನನ್ನ ತಂದೆ ಮರಣ ಹೊಂದಿದ ಸಮಯದಲ್ಲಿ ನನ್ನ ತಾಯಿಗೆ ಪಾರ್ಶ್ವವಾಯು ಕಾಯಿಲೆ ಇದ್ದ ಕಾರಣ ಬೆಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ತಾಯಿಯನ್ನ ಆಸ್ಪತ್ರೆಯಿಂದ ಕರೆದುಕೊಂಡು ಬರಲು ಬೆಂಗಳೂರಿಗೆ ತೆರಳಿದಾಗ ನನಗೆ ತಿಳಿಸದೆ ಊರಿನ ಕೆರೆ ದಡದಲ್ಲಿ ತಂದೆಯ ಅಂತ್ಯ ಸಂಸ್ಕಾರ ಮಾಡಲಾಗಿದ್ದು, ಈ ಸಂಬಂಧ ಪೊಲೀಸ್ ಠಾಣೆಗೆ ದೂರು ನೀಡಿದರೂ ದೂರನ್ನ ಸ್ವೀಕರಿಸಿಲ್ಲ. ಆದ್ದರಿಂದ ನಮಗೆ ಸೂಕ್ತ ನ್ಯಾಯ ಒದಗಿಸಬೇಕು ಹಾಗೂ ತಂದೆಯ ಜಮೀನನ್ನ ನನಗೆ ಬಿಡಿಸಿಕೊಡಬೇಕೆಂದು ಮನವಿ ಮಾಡಿದರು. ದುದ್ದ ಹೋಬಳಿ ಅಟ್ಟಾವರ ಹೊಸಳ್ಳಿ ಸರ್, ನಮ್ಮದು ದುದ್ದ ಹೋಬಳಿ ಮುನಿಯಪ್ಪನ ದೇವಸ್ಥಾನ ಇದೆಯಲ್ಲ, ಅಲ್ಲಿ 2 ಎಕರೆ ಜಮೀನಿದೆ ಅಣ್ಣ. ನಮ್ಮದು ದೌರ್ಜನ್ಯದಿಂದ ಕಿತ್ಕೊಂಡು ರೆಕಾರ್ಡ್ಸ್ ಎಲ್ಲ ನಮ್ಮ ಹೆಸರಿದೆ, ಪಾಣಿ ನಮ್ಮ ಹೆಸರು ಬರ್ತಾಯಿದೆ. ದೌರ್ಜನ್ಯದಿಂದ ಕಿತ್ಕೊಂಡು ಕೊಲೆ ಬೆದರಿಕೆ ಆಗ್ತಾವನೆ. ಬಿಕೆ ಪರಮೇಶ್ ಅಂತ ಬೂನಹಳ್ಳಿಯನ್ನು ವರ್ಕೆರೆ ಬೀದಿ KSRTC ಕಂಡಕ್ಟ್ರ್, ಅವನು ಕೊಲೆ ಬೆದರಿಕೆ ಆಗ್ತಾವನೆ ಅಣ್ಣ. ಅವನು ಒಂದು ಚೆನ್ನೇಗೌಡ ಅಂತ ಒಬ್ಬ, ಅವನು ನಮ್ಮೂರಲ್ಲೇ ಮಾಜಿ ಮೆಂಬರು. ಆಮೇಲೆ ಇನ್ನೂ ಒಂದು 5 ಜನ ಒಟ್ಟು ಒಂದು ಗ್ಯಾಂಗ್ ಮಾಡ್ಕೊಂಡು ನಮ್ಮ ತಂದೆ ತೀರೋದಾಗ ನೈಟ್ ಮಣ್ಣು ಮಾಡಿಬಿಟ್ಟವ್ರಣ್ಣ. ನಮ್ಮ ತಂದೆ ಮಧ್ಯಾಹ್ನ ತೀರೋದ್ರಣ್ಣ. ನಮ್ಮೂರವರೆಲ್ಲ ಬಂದ್ಬಿಟ್ಟು ನಮ್ಮ ತಾಯಿ ಸ್ಟ್ರೋಕ್ ಹೊಡೆದು ಬೆಂಗಳೂರಲ್ಲಿ ಅಡ್ಮಿಟ್ ಮಾಡಿದ್ದೋಣ. ನಮ್ಮ ತಾಯಿನ ಕರ್ಕೊಬೋಗೋ, ಬೆಳಿಗ್ಗೆ ಮಾಡಿವಂತೆ, ತಾಯಿ ಇಲ್ದೇ ಮಣ್ಣು ಮಾಡೋಕ್ಕಾಗಲ್ಲ ಅಂದರು ನಮ್ಮೂರವರೆಲ್ಲ. ನಾನು ಕಾರ್ ಮಾಡ್ಕೊಂಡು ಬೆಂಗಳೂರಿಗೆ ಹೋಗಿ ಕರ್ಕೊಂಬರೋ ಅಷ್ಟು ಸಂಜೆ ಆಯಿತು. ಈ ನಮ್ಮ ತೋಟಕ್ಕೆ ನಮ್ಮ ತಂದೆನ ಮಣ್ಣು ಮಾಡ್ತೀವಿ ಅಂದಿದ್ದಕ್ಕೆ ನೈಟ್ ನಮ್ಮ ತಂದೆನ ತಗೊಂಡೋಗಿ ಆಲೂರು ಕಟಾಯ ವಿಧಾನಸಭಾ ಕ್ಷೇತ್ರ ಯುವ ಕಾಂಗ್ರೆಸ್ ಆಲೂರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕೇಂದ್ರ ಬಿಜೆಪಿ ಸರ್ಕಾರದ ಬೆಲೆ ಏರಿಕೆ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು. ಆಲೂರು ತಾಲೂಕಿನ ವೀರಶೈವ ಕಲ್ಯಾಣ ಮಂಟಪದಿಂದ ಪಟ್ಟಣದ ಅಂಚೆ ಕಚೇರಿಯವರೆಗೂ ಬಿಜೆಪಿ ವಿರುದ್ಧ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಮಾತನಾಡಿ, ಪ್ರಧಾನಿ ಮೋದಿಯವರು ಅಧಿಕಾರಕ್ಕೆ ಬರುವ ಮುನ್ನ ಒಳ್ಳೆಯ ದಿನಗಳು ಬರಲಿವೆ ಎಂದು ಹೇಳಿದರು. ಆದರೆ ಈವರೆಗೂ ಬಂದಿಲ್ಲ. ಮನೆ ಬಳಕೆಯ LPG ಗ್ಯಾಸ್ ಬೆಲೆಯನ್ನ ಏಕಾಏಕಿ 50 ರೂಪಾಯಿ ಏರಿಕೆ ಮಾಡಿ ಬಡ ಹಾಗೂ ಮಧ್ಯಮ ವರ್ಗದವರ ಮೇಲೆ ಹೊರೆ ಹೊರಿಸಿದ್ದಾರೆ. ಕೇಂದ್ರ ಸರ್ಕಾರ ಈ ಕೂಡಲೇ ಸಿಲಿಂಡರ್ ಬೆಲೆ ಇಳಿಕೆ ಮಾಡಬೇಕು.
ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ರಾಜ್ಯಾದ್ಯಂತ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಡೀಸೆಲ್ ಆಗಿರ್ಬೋದು, LPGಯ ದರವನ್ನಾಗಿರ್ಬೋದು ಹಾಗೂ ದಿನಬಳಕೆಯ ವಸ್ತುಗಳ ಬೆಲೆಯನ್ನು ಪದೇ ಪದೇ ಏರಿಕೆ ಮಾಡ್ತಿರ್ತಕ್ಕಂಥ ಕೇಂದ್ರ BJPಯ ಸರ್ಕಾರದ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಬಡವರ ಉದ್ಧಾರ ಮಾಡಬೇಕಾದಂಥ ನಿಟ್ಟಿನಲ್ಲಿ ಸರ್ಕಾರವನ್ನು ನಡೆಸಬೇಕಾದಂಥ BJP ಸರ್ಕಾರ ಯಾವುದೇ ರೀತಿಯಂಥ ಬಡವರ ಪರವಾದಂಥ ಯೋಜನೆಗಳನ್ನು ತರುತ್ತದೆ. ಬಡವರಿಗೆ ಹೊರೆಯನ್ನು ನೀಡ್ತಕ್ಕಂಥ ಒಂದು ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ. ಈ ಒಂದು ಕೇಂದ್ರ BJP ಸರ್ಕಾರದ ನಡೆಯನ್ನು ನಾವು ಯುವ ಕಾಂಗ್ರೆಸ್ ಖಂಡಿಸ್ತೇವೆ. ಅಚ್ಚೇದಿರೆಂಬ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಂಥ BJP ಸರ್ಕಾರ ಯಾವುದೇ ಹಾಗೆ ಗ್ಯಾಸ್ ಬೆಲೆ ಇರ್ಬೋದು, ಪ್ರತಿ ವರ್ಷವೂ ಕೂಡ ಇವರು ಬಂದು ಬಡವರಿಗೆ ಏನು ಅನ್ಯಾಯ ಮಾಡ್ತಿದ್ದಾರೆ ಈ ಕೇಂದ್ರ ಸರ್ಕಾರ. ಹಾಗೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಏನಾದರೂ ಬೆಲೆ ಏರಿಕೆ ಮಾಡ್ತಿದ್ರೆ ನಾವು ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಈ ನಿರುದ್ಯೋಗ ಸೃಷ್ಟಿ ಮಾಡ್ತಿದ್ದಾರೆ. ಇವರು ಬಂದು ಬಡವರ ಜನರಿಗೆ ಏನೂ ಅನುಕೂಲ ಮಾಡ್ತಿಲ್ಲ. ಈಗ ನಮ್ಮ ಸರ್ಕಾರ ಬಂದು ಏನು ನಮ್ಮ 5 ಗ್ಯಾರಂಟಿ ಪಂಚ ಗ್ಯಾರಂಟಿಗಳನ್ನ ನಮ್ಮ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, DK ಸಾಹೇಬರಾಗಿರ್ಬೋದು ಎಲ್ಲರೂ ನಮ್ಮ ಕರ್ನಾಟಕ ಸರ್ಕಾರ ಪ್ರತಿ ಮನೆಗೂ ಬಡವರಿಗೆ ತಲುಪ್ತಾ ಇದ್ದಾರೆ. ಆದರೆ ಇವರು ಈ ಬಡ ಜನರಿಂದ ಮತ್ತೆ ಕಿತ್ಕೊಳ್ಳೋಂಥ BJP ಕೇಂದ್ರ ಸರ್ಕಾರ ಮಾಡ್ತಿದೆ. ಇದೇ ರೀತಿ ನಡೆದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ. ಈ ನಮ್ಮ ಏನು ಈ ವೇಳೆ ಆಲೂರು ಕಟಾಯ ವಿಧಾನಸಭಾ ಅಧ್ಯಕ್ಷ ಧರ್ಮ, ಯುವ ಘಟಕ ಜಿಲ್ಲಾಧ್ಯಕ್ಷ ರಂಜಿತ್ ಕೊರೂರು, ದರ್ಶನ್, ವಿಶ್ವಾಸ್, ಚಂದ್ರಶೇಖರ್, OBC ಘಟಕ ತಾಲೂಕು ಅಧ್ಯಕ್ಷ ರಾಜಶೇಖರ್ ಸೇರಿದಂತೆ ಇತರರು ಹಾಜರಿದ್ದರು. ಗ್ಯಾಸ್ ಬೆಲೆ ಏರಿಕೆ ಖಂಡಿಸಿ ಕೇಂದ್ರ BJP ಸರ್ಕಾರದ ವಿರುದ್ಧ ಸಕಲೇಶಪುರದ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಪಟ್ಟಣದ ಹಳೆ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ತೀವ್ರ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ರಸ್ತೆ ತಡೆ ಹಿಡಿದು ಸರ್ಕಾರದ ಜನವಿರೋಧಿ ನೀತಿಗಳನ್ನು ಟೀಕಿಸಿದರು. ಪ್ರತಿಭಟನೆಯನ್ನು ಕಾಂಗ್ರೆಸ್ನ ಸ್ಥಳೀಯ ಮುಖಂಡರು ಮುನ್ನಡೆಸಿದ್ದು, ಕೇಂದ್ರ ಸರ್ಕಾರದ ಇಂಧನ ಬೆಲೆ ಏರಿಕೆಯಿಂದ ಸಾಮಾನ್ಯ ಜನರು, ವಿಶೇಷವಾಗಿ ಬಡವರು ಮತ್ತು ಮಧ್ಯಮ ವರ್ಗದವರು ತೀವ್ರ ತೊಂದರೆಗೆ ಸಿಲುಕಿದ್ದಾರೆ ಎಂದು ಆರೋಪಿಸಿದರು. ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿಯ ದೋಲನಮನೆ ಗ್ರಾಮದಲ್ಲಿ ಚಾಮುಂಡೇಶ್ವರಿ ಹಾಗೂ ಕೆಂಚರಾಯ ಗುಡಿಗ ನೇಮೋತ್ಸವ ಜರುಗಿತು. ತುಳುನಾಡ ಜನರು ಆಚರಿಸುವ ಆತ್ಮ ಆರಾಧನೆಯ ಆಚರಣೆಯಾಗಿದ್ದು, ಗ್ರಾಮವನ್ನ ರಕ್ಷಿಸಿ ಸಮೃದ್ಧಗೊಳಿಸುವ ಚೇತನಗಳಾಗಿ ದೈವಗಳ ಕೋಪವು ದುರಾದೃಷ್ಟ ತರುತ್ತದೆ ಎಂಬ ನಂಬಿಕೆಯಿಂದ ಕೋಲವನ್ನು ಆಯೋಜನೆ ಮಾಡಲಾಗಿತ್ತು. ಸುಂದರ ಪೂಜಾರಿ ಹಾಗೂ ಕುಟುಂಬಸ್ಥರ ಮುಂದಾಳತ್ವದಲ್ಲಿ ಕಾರ್ಯಕ್ರಮ ನಡೆಯಿತು. ಮಂಗಳೂರು ಆಗಮಿತ ತಂಡ ದೈವಿಕ ಕಾರ್ಯಕ್ರಮ ನಡೆಸಿಕೊಟ್ರು. ಇನ್ನು ಪೂಜೋತ್ಸವದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಅನ್ನದಾನ ಏರ್ಪಡಿಸಲಾಗಿತ್ತು. ಸುಮಾರು 8-20 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ. ಈಗ 10-15 ವರ್ಷ 10-15 ವರ್ಷ ಆಯಿತು ಇಲ್ಲಿ ಹೊಸ ಮನೆ ಮಾಡಿ. ಇದುವರೆಗೆ ನಮಗೆ ಜಾಗ ಇರಲಿಲ್ಲ. ಈಗ ಜಾಗ ಸಿಕ್ಕಿತ್ತು ನನಗೆ. ಅದು 10 ವರ್ಷದಿಂದ 10 ವರ್ಷ 12 ವರ್ಷ ಆಯಿತು. ಅದರಿಂದ ಈಚೆಗೆ ನಾವು ಸ್ಥಾಪನೆ ಮಾಡಿಕೊಂಡು ಇಲ್ಲಿ ಮನೆ ಮಾಡಿಕೊಂಡು ಅಲ್ಲಿ ಸ್ಥಾಪನೆ ಮಾಡಿಕೊಂಡು ಬಂದಿದ್ದು. ಇದು ಊರು ಮನೆ ದೇವತೆ, ಅದನ್ನು ಪೂಜೆ ಮಾಡ್ತಾಯಿತ್ತು. ಇದನ್ನು ಪೂಜೆ ಮಾಡುವಾಗ ಅದು ಬಂದು ಸೇರ್ಕೊಳ್ತಾ ಇದ್ಲಿ. ಅದಕ್ಕಾಗಿ ಬೇರೆ ನಮ್ಮನ್ನು ನಂಬಬೇಕು ಅಂತ ಆಯಿತು. ಅದಕ್ಕೆ ನಾನು ಸಪ್ರೇಟಾಗಿ ದಾಸನ್ನು ಮಾಡಿ ಈಗ ಅದನ್ನು ನಂಬ್ಕೊಂಡು ಬಂದಿದ್ದೀನಿ. ಈ ವೇಳೆ ಸುಂದರ ಪೂಜಾರಿ, ಉಮೇಶ್, ಮೋಹನ್, ಶ್ರೀಧರ್, ಅಣ್ಣು ಪೂಜಾರಿ ಸೇರಿದಂತೆ ಇನ್ನಿತರರು ಭಾಗವಹಿಸಿದರು. ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕು ಕೋರಾವರ, ಮುಗಟ ಮತ್ತು ದಂಡೋತಿ ಗ್ರಾಮಗಳಲ್ಲಿ ಜಾನುವಾರು ಕಳ್ಳತನ ಮಾಡಿದ್ದ 3ರನ್ನ ಮಡಬುಳ ಠಾಣೆ ಪೊಲೀಸರು ಬಂಧಿಸಿ ಸುಮಾರು 4.90 ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತನ್ನು ಜಪ್ತಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಎಸ್ಪಿ ಅಡ್ಡೂರು ಶ್ರೀನಿವಾಸುಲು ತಿಳಿಸಿದ್ದಾರೆ. ಕಲಬುರಗಿಯ ಎಸ್ಪಿ ಕಚೇರಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೋರವಾರ ಗ್ರಾಮದ ಬಸವರಾಜ, ಮಲಕಾಜಪ್ಪ ಕಂಟಿ ತಮ್ಮ ಜಾನುವಾರುಗಳು ಕಳುವಾದ ಬಗ್ಗೆ ಮಾಡಬುಳ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ರು. ಈ ದೂರಿನ ಹಿನ್ನೆಲೆಯಲ್ಲಿ ತಂಡ ತನಿಖೆ ನಡೆಸಿ ಮುಗುಟ ಹತ್ತಿರ ಆರೋಪಿಗಳಾದ ಶಹಬಾದ ಪಟ್ಟಣದ ಅಕ್ಮಾಲ್, ಮೊಹಮ್ಮದ್ ಮುಸ್ತಾಫ್, ಬಾಬುಲಾಲ್ ಮತ್ತು ಶಕೀಲ್ ಅಹ್ಮದ್, ಅಬ್ದುಲ್ ರೆಹಮಾನ್ ಶೇಖ್ ಎಂಬುವರನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಅವರು ಡ್ರಾ ಮಾಡಿದ ಮೇಲೆ 1 ಲಕ್ಷ ನೋಡಿದ ತಕ್ಷಣ ಹುಡುಗರಿಗೆ ಒಂದು ಆಶೆ ಹುಟ್ಟುತ್ತೆ. ಈ 1 ಲಕ್ಷ ನಮ್ಗೆ ಯಾಕೆ ತಗೋಬಾರ್ದು ಅನ್ನೋದು ಒಂದು ಅವರಿಗೆ ಆಶೆ ಹುಟ್ಟಿದ ಮೇಲೆ ತದನಂತರ ಅವರ ಸ್ನೇಹಿತರಾಗಿರುವಂತಹ ಕೂಡಿ ಗ್ರಾಮದ ಅವರೇ ಆಗಿರುವಂತಹ ಸಂಜೀವ್ ಕುಮಾರ್ ಮತ್ತು ಮಹೇಶ್ ಅನ್ನೋವರಿಗೆ ಅವರು ಮಾಹಿತಿ ನೀಡಿರ್ತಾರೆ. ಈ ತರಹ ನಾವು ಮಲ್ಲಿಕಾರ್ಜುನ ಜೊತೆ ಬಂದಿದ್ದೇನೆ, ಇವರು 1 ಲಕ್ಷ ಹಣವನ್ನು ಬ್ಯಾಂಕ್ ಆಫ್ ಬರೋಡಾದಿಂದ ಡ್ರಾ ಮಾಡಿಕೊಂಡು ವಾಪಸ್ ಕೂಡಿ ಗ್ರಾಮಕ್ಕೆ ಬರ್ತಿದ್ದಾರೋ, ಈ ಅವರು ಏಜ್ಲಿದ್ದಾರೋ ನಾವೆಲ್ಲ ಅಡ್ಡಗಟ್ಟ ಅವ್ರ ಕಡೆಯಿಂದ 1 ಲಕ್ಷ ಹಣವನ್ನು ತಗೋಬಹುದು, ಅದೆಲ್ಲ ತಗೊಂಡಿದ್ದು ನಾವೆಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ ಒಂದು ಪ್ಲಾನ್ ಮಾಡ್ಕೊಂಡಿರ್ತಾರೆ. ತದನಂತರ ಸಂಜೀವ್ ಕುಮಾರ್, ಮಹೇಶ್ ಅನ್ನೋರು ನಾವು ಹೋಗಿದ್ರೆ ಗೊತ್ತಾಗುತ್ತೆ ಅಂತ ಅವ್ರದೇ ಸ್ನೇಹಿತರಾಗಿರುವಂತಹ 3 ಜನ ಸಂತೋಷ್,
ಇವರು ಜಾನ್ವಾರ್ ಗ್ರಾಮದವರಿದ್ದಾರೆ, ಭವಾನಿ ಕುಮಾರ್ ಕಲಬುರಗಿದವರಿದ್ದಾರೆ, ರಿಯಾಜ್ ಅನ್ನೋರು ಅಶೋಕಗುಂದಿಗಿದವರಿದ್ದಾರೆ. ಈ 3 ಜನ ಅವರ ಸ್ಪ್ಲೆಂಡರ್ ಪ್ಲಸ್ ಮೋಟಾರ್ ಸೈಕಲ್ ಮೇಲೆ ಅವರು ಕೆಆರ್ನಗರ ಪಟ್ಟಣದಲ್ಲಿ ಶಾಶ್ವತ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಮೃತ 2.0 ಯೋಜನೆ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಎಂದು ಶಾಸಕ ಡಿ ರವಿಶಂಕರ್ ಹೇಳಿದರು. ಕೆಆರ್ನಗರ ಪಟ್ಟಣದ ಹೊರವಲಯದಲ್ಲಿರುವ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ನೀರು ಶುದ್ಧೀಕರಣ ಘಟಕದ ಪಂಪ್ ಹೌಸ್ನಲ್ಲಿ ಅಮೃತ 2.0 ಯೋಜನೆ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಪಟ್ಟಣದ 3 ಕಡೆಗಳಲ್ಲಿ ಬೃಹತ್ ನೀರಿನ ಟ್ಯಾಂಕ್ ನಿರ್ಮಿಸಲು ಸ್ಥಳಗಳನ್ನು ಗುರುತಿಸಲಾಗಿದ್ದು, ಒಟ್ಟು 20 ಲಕ್ಷ ಲೀಟರ್ ಸಾಮರ್ಥ್ಯ ಪ್ರಸ್ತುತ ಯೋಜನೆಯಲ್ಲಿ ನೀರಿನ ಟ್ಯಾಂಕ್ ಕೈಗೆತ್ತಿಕೊಳ್ಳುವ ಕಾಮಗಾರಿಗಳಾಗಿವೆ ಎಂದು ಮಾಹಿತಿ ನೀಡಿದರು. ವೇದಿಕೆ ಮೇಲೆ ಇರುವಂತಹ ಎಲ್ಲ ಪುರಸಭಾ ಸದಸ್ಯರು ಹಾಗೂ ಎಲ್ಲ ಗಣ್ಯರಿಗೆ, ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಎಲ್ಲರೂ ಕೂಡ ನಮಸ್ಕಾರ. ನಮ್ಮ ಜಯಚಾಮರಾಜೇಂದ್ರ ಸರಬರಾಜು ಮಾಡುವಂಥ ನೀರು ಸರಬರಾಜು ಪಂಪ್ ಹೌಸ್ನಲ್ಲಿ ಇವತ್ತು 30 ಕೋಟಿ 15 ಲಕ್ಷದ ಅಮೃತ್ 3.20ನ ಗುರುಪೂಜೆ ಕಾರ್ಯಕ್ರಮ. ಈ ಹಿಂದೆ ನಮ್ಮಲ್ಲಿ 6.8 MLD ನೀರು ಸರಬರಾಜು ಆಗ್ತಿತ್ತು 23 ವಾರ್ಡ್ಗೂ ಕೂಡ. ಜೊತೆಗೆ ನಮ್ಮಲ್ಲಿ 220 HP ಮೋಟರ್ಸ್, 52 HP ಮೋಟರ್ಸ್ ಮತ್ತು 100 HP ಮೋಟರ್ಸ್ ವಾಸ್ತವಿಕವಾಗಿ ಇವತ್ತು ರನ್ನಿಂಗಲ್ಲಿರುವಂಥ ಮೋಟರ್ಸ್ಗಳು. 6.8 MLD ನೀರು ಸರಬರಾಜು 23 ವಾರ್ಡ್ಗೂ ಆಗ್ತಾಯಿದೆ. ನೀರಿನ ಅವಶ್ಯಕತೆ ಜಾಸ್ತಿ ಇರೋದ್ರಿಂದ ಜನಸಂಖ್ಯೆ ಆಧಾರದ ಮೇಲೆ ಈ ಹಿಂದೆ ಇದ್ದಂಥದ್ದು 35,000 ಜನಸಂಖ್ಯೆ, ಈ ವಾಸ್ತವದಲ್ಲಿ ಇರುವಂಥದ್ದು 50,000 45,000 ಮೇಲೆ ಇರೋಂಥ ಜನಸಂಖ್ಯೆ. ಈ ಆಧಾರದ ಮೇಲೆ 13.68 MLD ನೀರನ್ನ ಜಾಸ್ತಿ ಮಾಡಲಿಕ್ಕೆ ಅಂತೇಳಿ ಈ ಅಮೃತನ ಯೋಜನೆ ಮಾಡಿದ್ದೀವಿ. ಇದೊಂದು ಒಳ್ಳೆ ಕಾರ್ಯಕ್ರಮ. ಇನ್ನು ಮುಂದಿನ ವರ್ಷಗಳಲ್ಲಿ 2055 ಈ ವೇಳೆ ಪುರಸಭೆ ಸದಸ್ಯರಾದ ಕೋಲಿ ಪ್ರಕಾಶ್, ಎಂ ನಟರಾಜು, ಶಂಕರ್ ಸ್ವಾಮಿ, ಮಾಜಿ ಸದಸ್ಯರಾದ ವಿನಯ್, ಗೀತಾ ಮಹೇಶ್, ಅಸ್ಲಂ ಪಾಷಾ, ಕಾಂಗ್ರೆಸ್ ಪಕ್ಷದ ಟೌನ್ ಅಧ್ಯಕ್ಷ ರಮೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣದಲ್ಲಿರುವ ಅಬಕಾರಿ ಇಲಾಖೆ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಅಬಕಾರಿ ಇನ್ಸ್ಪೆಕ್ಟರ್ ದಯಾನಂದ, ಉಪಾಧೀಕ್ಷಕ ಸಿದ್ದಯ್ಯ, ಅಬಕಾರಿ ಇಲಾಖೆಯ ಸಿಬ್ಬಂದಿಗಳು ಭಾಗವಹಿಸಿದರು. ಶ್ರೀರಾಮನವಮಿ ಪ್ರಯುಕ್ತ ಮಳವಳ್ಳಿ ಪಟ್ಟಣದ ಶ್ರೀರಾಮ ಮಂದಿರದಲ್ಲಿ ಓಕಳಿ ಹಬ್ಬ ಆಚರಿಸಲಾಯಿತು. ಮಳವಳ್ಳಿ ಪಟ್ಟಣದ ಕೋಟೆ ಶ್ರೀರಾಮ ಮಂದಿರದಲ್ಲಿ 100 ಮಕ್ಕಳು ಬಣ್ಣದ ನೀರನ್ನ ಮೈ ಮೇಲೆ ಚೆಲ್ಲಿಕೊಂಡು ಸಂಭ್ರಮಿಸಿದ್ರು. ಇನ್ನು ಕೋಟೆ ಶ್ರೀರಾಮ ಮಂದಿರದ ಮುಂದೆ ಶ್ರೀರಾಮನ ಹಾಡು ಹೇಳಿ ರಂಜಿಸಿದ್ರು. ಅಲ್ಲದೆ ಆಗಮಿಸಿದ ಭಕ್ತರಿಗೆ ಅನ್ನ ಸಂತರ್ಪಣೆ ನಡೆಸಲಾಯಿತು. ಈ ವೇಳೆ ವೆಂಕಟೇಶ, ಮಂಜು, ಪ್ರಸಾದ್ ಸೇರಿದಂತೆ ಹಲವರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಜಾತಿ ಜನಗಣತಿ ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು, ನನ್ನ ಅಭಿಪ್ರಾಯ ನಾನು ಹೇಳಿದ್ದೇನೆ ಅಷ್ಟೇ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ. ಪುರಸಭೆ ಅಧ್ಯಕ್ಷರ ವಿರುದ್ಧ ಭ್ರಷ್ಟಾಚಾರ ಆರೋಪ, ಸ್ಥಳೀಯ ಶಾಸಕರ ಕುಮ್ಮಕ್ಕಿಗೆ ಖಂಡನೆ, ಸ್ವಪಕ್ಷೀಯರಿಂದಲೇ ಪ್ರತಿಭಟನೆ. ಕೇಂದ್ರದ ಬೆಲೆ ಏರಿಕೆಗೆ ಖಂಡನೆ, ಜಿಲ್ಲಾದ್ಯಂತ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ, ಎನ್ಡಿಎ ವಿರುದ್ಧ ಆಕ್ರೋಶ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.